ದೇವಪ್ರಯಾಗ ಪಂಚಪ್ರಯಾಗಗಳಲ್ಲಿ ಒಂದು. ಇಲ್ಲಿಂದ ಗಂಗೆಯಾಗಿ ಹರಿದು ಬರ್ತಾಳೆ. ನಮ್ಮೆಲ್ಲರ ಮಲಿನಗಳನ್ನು ತೊಳೆದು ನಮ್ಮ ಕರ್ಮಗಳನ್ನ ಕಳೆಯುತ್ತಾಳೆ. ಪವಿತ್ರ ನದಿಯ ಪಾವಿತ್ರತೆಯನ್ನ ನಾವು ಕಾಪಾಡಿಕೊಳ್ಳಬೇಕಿದೆ. ಕೇದಾರನಾಥದಿಂದ ಹರಿದು ಬರುವ ಮಂದಾಕಿನಿ ಬದರಿನಾಥದಿಂದ ಬರುವ ಅಲಕಾನಂದದೊಂದಿಗೆ ಸೇರಿ ರುದ್ರಪ್ರಯಾಗದಲ್ಲಿ ಅಲಕಾನಂದ ನದಿಯಾಗಿಯೇ ಮುಂದೆ ಹರಿದು ದೇವಪ್ರಯಾಗದಲ್ಲಿ ಭಗೀರಥನ ತಪಸ್ಸಿಗೆ ಮೆಚ್ಚಿ ಹಿಮಾಲಯದಿಂದ ಜಿಗಿದ ಭಾಗೀರಥಿ ಅಲಕಾನಂದ ನದಿಯೊಂದಿಗೆ ಸಂಗಮವಾಗುವ ಪುಣ್ಯಕ್ಷೇತ್ರವೇ ಈ ದೇವಪ್ರಯಾಗ. ವಿಷ್ಣುವಿನ ಅವತಾರ ಶ್ರೀರಾಮಚಂದ್ರ ರಾವಣ ಹತ್ಯೆಯ ಪಾಪ ಪರಿಹಾರಕ್ಕಾಗಿ ಈ ದೇವಪ್ರಯಾಗದಲ್ಲಿ ತಪಸ್ಸನ್ನ ಮಾಡಿದಂತೆ ಇಲ್ಲಿದೆ ರಘುನಾಥ ಮಂದಿರ. ವೈಷ್ಣವರ 108 ದಿವ್ಯ ದೇಶಗಳಲ್ಲಿ ಇದನ್ನು ಕೂಡ ಒಂದು ಅಂತ ಹೇಳಲಾಗುತ್ತೆ. ಹಿಮಾಲಯದಿಂದ ಬರುವ ಭಾಗೀರಥಿ ಅಲಕಾನಂದದೊಂದಿಗೆ ಈ ಪ್ರಯಾಗದಲ್ಲಿ ಸಂಗಮವಾಗಿ ಮುಂದೆ ಗಂಗೆಯಾಗಿ ಹರಿದು ಹೋಗ್ತಾಳೆ.